53rd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಬಾಕ್ಸ್ ಕಂಟೇನ್ಸ್ ಕಾರ್ಡ್ಸ್ ವಿಚ್ ಆರ್ ನಂಬರ್ಡ್ ಆಸ್ 0 1 2 3. ಓಕೆ, ಸೊ ಕಾರ್ಡ್ಸ್ ಇದಾವೆ. ಓಕೆ, ಅದರಲ್ಲಿ ನಂಬರ್ ಏನಿದೆ 0 1 2 3 ಅಂತ ಇದೆ. 2 cards are drawn at random from the box to form a 2-digit number. ಓಕೆ, ಸೊ ಅವ್ರು ಏನ್ ಮಾಡಿದ್ದಾರೆ, ಈ 4 ಕಾರ್ಡ್ ಇದಾವಲ್ಲ ಇದರಲ್ಲಿ ಎರಡೆರಡು ಕಾರ್ಡ್ ಪಿಕ್ ಮಾಡ್ತಾರೆ. ಓಕೆ, ಅದರಿಂದ ಏನ್ ಫಾರ್ಮ್ ಮಾಡ್ತಾರೆ, 2-digit ನಂಬರ್ ಫಾರ್ಮ್ ಮಾಡ್ತಾರೆ. ಓಕೆ, ಸೊ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಫಾರ್ಮಿಂಗ್ ಎ ನಂಬರ್ ಡಿವಿಸಿಬಲ್ ಬೈ ಬೋತ್ 4 and 3 ಫಾರ್ಮಿಂಗ್ ಎ ಪ್ರೈಮ್ ನಂಬರ್. ಎರಡು ಕ್ವಶನ್ ಕೇಳಿದ್ದಾರೆ. ಓಕೆ, ಈಗ ಫಸ್ಟ್ ನಾವು ಪಾಸಿಬಲ್ ಔಟ್ಕಮ್ಸ್ ನೋಡೋಣ. ಓಕೆ, 2-digit ನಂಬರ್ ಆಗ್ಬೇಕು. ಫಸ್ಟ್ 2-digit ನಂಬರ್ ಆಗ್ಬೇಕಂದ್ರೆ ನೀವೇ ತಗೊಳ್ರಿ, 0 ಇಂದ ಸ್ಟಾರ್ಟ್ ಮಾಡಿದ್ರೆ. ಓಕೆ, ಒಂದ್ ನಂಬರ್ 0 ತಗೊಂಡ್ರೆ ಇನ್ನೊಂದ್ ನಂಬರ್ ಏನು 1 ತಗೋಬಹುದು. ಓಕೆ, ಆಮೇಲೆ ಫಸ್ಟ್ ನಂಬರ್ 0 ಇದ್ದು ಸೆಕೆಂಡ್ ನಂಬರ್ ಏನಿರ್ಬೋದು 2 ಇರ್ಬೋದು. ಓಕೆ, ಸೊ ಫಸ್ಟ್ ನಂಬರ್ 0 ಇದ್ದು ಸೆಕೆಂಡ್ ನಂಬರ್ 3 ಬರ್ಬೋದು. ಓಕೆ, ಕಾರ್ಡ್ ಎತ್ತದಾಗ, ಓಕೆ ನೋಡ್ರಿ, ಕಾರ್ಡ್ ಎದ್ದಾಗ ಫಸ್ಟ್ ಕಾರ್ಡ್ 0, ಸೆಕೆಂಡ್ ಕಾರ್ಡ್ 1 ಬರ್ಬೋದು. ಫಸ್ಟ್ ಕಾರ್ಡ್ 0, ಸೆಕೆಂಡ್ ಕಾರ್ಡ್ 2 ಬರ್ಬೋದು. ಫಸ್ಟ್ ಕಾರ್ಡ್ 0, ಸೆಕೆಂಡ್ ಕಾರ್ಡ್ 3 ಬರ್ಬೋದು. ಬಟ್ ಇವು ಯಾವ 2-digit ನಂಬರ್ ಅಲ್ಲ, ಯಾಕಂದ್ರೆ ಲೆಫ್ಟ್ ಸೈಡ್ 0 ಇದ್ರು ಒಂದೇ, ಬಿಟ್ಟರು ಒಂದೇ. ಸೊ ಇವು 3 ಅಂತೂ ಬರಲ್ಲ. ಓಕೆ, ನೆಕ್ಸ್ಟ್ ಈಗ ನೋಡೋಣ. ಈಗ 1 ತಗೊಂಡಪ್ಪ, ಫಸ್ಟ್ ಕಾರ್ಡ್ 1 ಬಂತು, ಫಸ್ಟ್ ಕಾರ್ಡ್ 1 ಬಂತು, ಸೆಕೆಂಡ್ ಕಾರ್ಡ್ 0 ಬರ್ಬೋದು. ಓಕೆ, ಇದು ಒಂದು ಕಾಂಬಿನೇಷನ್. ನೆಕ್ಸ್ಟ್ ಫಸ್ಟ್ ಕಾರ್ಡ್ 1, ಓಕೆ, ಆಮೇಲೆ ಸೆಕೆಂಡ್ ಕಾರ್ಡ್ 2 ಬರ್ಬೋದು. ಆಮೇಲೆ ಫಸ್ಟ್ ಕಾರ್ಡ್ 1, ಸೆಕೆಂಡ್ ಕಾರ್ಡ್ 3 ಅಂತ ಬರ್ಬೋದು. ಓಕೆ, ಸೊ ಇದು ಬರುತ್ತೆ, ಯಾಕಂದ್ರೆ ಇವು 2-digit ನಂಬರ್ ಆದವು. ನೆಕ್ಸ್ಟ್ 2 ತಗೊಂಡ್ರೆ ಫಸ್ಟ್ ನಂಬರ್ 2 ಬಂತ ಅನ್ಕೊಳ್ರಿ. ಓಕೆ, ಸೆಕೆಂಡ್ ನಂಬರು 0 ಬರ್ಬೋದು. ಓಕೆ, ಸೊ ಇಲ್ಲ ಅಂತಂದ್ರೆ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ 0 ಬರ್ಬೋದು. ಈಗ ಫಸ್ಟ್ ನಂಬರ್ ಎಲ್ಲ 2 ಬರುತ್ತೆ ಅನ್ಕೊಂಡ್ರೆ ಸೆಕೆಂಡ್ ನಂಬರ್ ಏನು 0 ಆದ್ರೂ ಬರ್ಬೋದು, ಇಲ್ಲ 1 ಆದ್ರೂ ಬರ್ಬೋದು, ಇಲ್ಲ 3 ಆದ್ರೂ ಬರ್ಬೋದು. 0 1 3. ಸೊ ಇವು ಕೂಡ 2-digit ನಂಬರ್ ಆದವು. ನೆಕ್ಸ್ಟ್ ಲಾಸ್ಟ್ ನೋಡ್ರಿ, ಲಾಸ್ಟ್ ನಂಬರ್ ನಾನು ಫಸ್ಟ್ ನಂಬರ್ ಎಲ್ಲ 3 ಬರುತ್ತೆ ಅನ್ಕೊಂಡ್ರೆ, ಓಕೆ, ಈಗ ಸೆಕೆಂಡ್ ನಂಬರ್ 0 ಬರ್ಬೋದು ಅಥವಾ 1 ಬರ್ಬೋದು ಅಥವಾ 2 ಬರ್ಬೋದು. ಸೊ ಇವು 4 ಕಾಂಬಿನೇಷನ್ ಅಂದ್ರೆ 12 ಕಾಂಬಿನೇಷನ್ ಬರ್ತವೆ. ಆದ್ರೆ ಅದರಲ್ಲಿ ಫಸ್ಟ್ ಕಾಂಬಿನೇಷನ್ ಅಂದ್ರೆ ಇದು 2-digit ನಂಬರ್ ಅಂತ ಆಗಲ್ಲ. ಉಳ್ದಿದ್ದೆಲ್ಲ 2-digit ನಂಬರ್ ಆಗ್ತವೆ. ಯಾವ್ಯಾವು, 10 11 12 ಸಾರಿ 10 ಸಾರಿ ಏನೇನಾಯ್ತು 10 12 13 20 21 23 30 31 32. ಓಕೆ, ಸೊ ಈಗ ನಮಗೆ ಏನೇನು ಔಟ್ಕಮ್ ಬರ್ತದೆ, 2-digit ನಂಬರ್ ಯಾವ್ಯಾವ ಬರ್ತವೆ ಅಂತ ಗೊತ್ತಾಯ್ತು. ಈಗ ನಾವು ಪ್ರಾಬಬಿಲಿಟಿ ಕಂಡಿದ್ದೇವೆ. ಪ್ರಾಬಬಿಲಿಟಿ ಆಫ್ ಫಾರ್ಮಿಂಗ್ ಎ ನಂಬರ್ divisible by both 4 and 3. ಸೊ ಈಗ ಟೋಟಲ್ ಯಾವಾಗಲೂ ಡಿನಾಮಿನೇಟರ್ ಬರುತ್ತೆ. ಟೋಟಲ್ ಎಷ್ಟು 2-digit ನಂಬರ್ ಇದೆ, 1 2 3 4 5 6 7 8 9 ಇದಾವೆ. ಓಕೆ, ಅದ್ರಲ್ಲಿ ಅವ್ನು ಏನ್ ಕೇಳ್ತಾ ಇದ್ದಾನೆ, ಫಾರ್ಮಿಂಗ್ ಎ ನಂಬರ್ ಡಿವಿಸಿಬಲ್ ಬೈ ಬೋತ್ 4 and 3. ಓಕೆ, ಸೊ ಅವ್ರು ಏನ್ ಕೇಳ್ತಾರೆ, 4 ಟೇಬಲ್ ಅಲ್ಲಿ ಹೋಗ್ಬೇಕು, 3 ಟೇಬಲ್ ಅಲ್ಲಿ ಹೋಗ್ಬೇಕು. ಸೊ ಇದು ಹೋಗಲ್ಲ, 12 ಹೋಗುತ್ತೆ. ಈ 12 ಬಂದ್ಬಿಟ್ಟು 3 ಟೇಬಲ್ ಅಲ್ಲಿ ಹೋಗುತ್ತೆ, 4 ಟೇಬಲ್ ಅಲ್ಲಿ ಹೋಗುತ್ತೆ. 13 ಹೋಗಲ್ಲ, 20 ಹೋಗಲ್ಲ, 21 ಬರೀ 3 ಟೇಬಲ್ ಅಲ್ಲಿ ಹೋಗುತ್ತೆ. 23 ಹೋಗಲ್ಲ, 30 ಬರೀ 3 ಟೇಬಲ್ ಅಲ್ಲಿ ಹೋಗುತ್ತೆ. 31 31 3 ಟೇಬಲ್ ಅಲ್ಲಿ ಹೋಗಲ್ಲ, 4 ಟೇಬಲ್ ಅಲ್ಲಿ ಹೋಗಲ್ಲ. 32 ಬರೀ 4 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ ಈಗ ನಿಮಗೆ ಏನ್ ಗೊತ್ತಾಯ್ತು ಅಂದ್ರೆ 12 ಒಂದೇ 3 ಟೇಬಲ್ ಅಲ್ಲಿ ಹೋಗುತ್ತೆ, 4 ಟೇಬಲ್ ಅಲ್ಲಿ ಹೋಗುತ್ತೆ. ಅಂದ್ರೆ 9ರಲ್ಲಿ ಒಂದು 2-digit ನಂಬರ್ ಮಾತ್ರ 3 ಟೇಬಲ್ ಅಲ್ಲೂ ಹೋಗುತ್ತೆ, 4 ಟೇಬಲ್ ಅಲ್ಲಿ ಹೋಗುತ್ತೆ. ಆನ್ಸರ್ ಬಂದ್ಬಿಟ್ಟು 1/9. ಓಕೆ, ಎ ಆನ್ಸರ್ ಬಂದ್ಬಿಟ್ಟು 1/9 ಅಂತ ಗೊತ್ತಾಯ್ತು. ನೆಕ್ಸ್ಟ್ ಬಿ ಆನ್ಸರ್. ಓಕೆ, ಸೊ ಇದನ್ನ ಇಲ್ಲಿ ಬರಿತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಅವ್ರು ಏನ್ ಕೇಳ್ತಾರೆ, ಫಾರ್ಮಿಂಗ್ ಎ ಪ್ರೈಮ್ ನಂಬರ್ ಕೇಳ್ತಾ ಇದ್ದಾರೆ. ಟೋಟಲ್ ಇರೋದೆಷ್ಟು 9 ನಂಬರು, ಅದರಲ್ಲಿ ಪ್ರೈಮ್ ನಂಬರ್ ಅಂದ್ರೆ ಏನು, ಎರಡೇ ಟೇಬಲ್ ಅಲ್ಲಿ ಹೋಗ್ಬೇಕು. ಓಕೆ, ಸಪೋಸ್ 2 ತಗೊಂಡ್ರೆ 2 ಐದರ್ 2 ಟೇಬಲ್ ಅಲ್ಲಿ ಹೋಗುತ್ತೆ, ಇಲ್ಲ 1 ಟೇಬಲ್ ಅಲ್ಲಿ ಹೋಗುತ್ತೆ.
ಎರಡೇ ಟೇಬಲ್ ಅಲ್ಲಿ ಹೋಗುತ್ತೆ, ಅದು ಬಿಟ್ಟು ಬೇರೆ ಯಾವ ಟೇಬಲ್ ಅಲ್ಲಿ ಹೋಗಲ್ಲ ಅಂತ ನಂಬರ್ನ ಪ್ರೈಮ್ ನಂಬರ್ ಅಂತೀವಿ. ಈಗ ನೀವು ನೋಡಿದ್ರೆ 10 ಅಂದ್ರೆ ಮೋರ್ ದೆನ್ 2 ಟೇಬಲ್ ಅಲ್ಲಿ ಹೋಗ್ಬಾರ್ದು. ಓಕೆ, 2 ಟೇಬಲ್ ಗಿಂತ ಜಾಸ್ತಿ ಟೇಬಲ್ ಅಲ್ಲಿ ಹೋಗ್ಬಾರ್ದು. ಈ ನೀವು 10 ತಗೊಂಡ್ರೆ ಓಕೆ 2 ಟೇಬಲ್ ಅಲ್ಲಿ ಹೋಗುತ್ತೆ, 5 ಟೇಬಲ್ ಅಲ್ಲಿ ಹೋಗುತ್ತೆ, 10 ಟೇಬಲ್ ಅಲ್ಲಿ ಹೋಗುತ್ತೆ, ಸೊ 1 ಟೇಬಲ್ ಆಗುತ್ತೆ. ಮೋರ್ ದೆನ್ 2 ಟೇಬಲ್ ಅಲ್ಲಿ ಹೋಗುತ್ತೆ, ಇದು ಪ್ರೈಮ್ ಅಲ್ಲ. 12 ಕೂಡ ಅಷ್ಟೇ 2 ಟೇಬಲ್ ಅಲ್ಲಿ ಹೋಗುತ್ತೆ, 3 ಅಲ್ಲಿ ಹೋಗುತ್ತೆ, 4 ಅಲ್ಲಿ, ಇದು ಕೂಡ ಪ್ರೈಮ್ ಅಲ್ಲ. 13 ನೋಡ್ರಿ, 13 ಎರಡೇ ಟೇಬಲ್ ಅಲ್ಲಿ ಹೋಗುತ್ತೆ, 13 ಒಂದು ಇನ್ನೊಂದು 1 ಟೇಬಲ್ ಅಲ್ಲಿ ಮಾತ್ರ, ಸೊ 13 ಪ್ರೈಮ್. ಓಕೆ, ಸೊ ಈಗ ಮತ್ತೆ 13 ಆದ್ಮೇಲೆ 20 ತಗೊಂಡ್ರೆ 20 ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, 2 ಟೇಬಲ್ ಅಲ್ಲಿ ಹೋಗುತ್ತೆ, 4 ಟೇಬಲ್ ಅಲ್ಲಿ ಹೋಗುತ್ತೆ, 5 ಟೇಬಲ್ ಅಲ್ಲಿ ಹೋಗುತ್ತೆ, 10 ಮೋರ್ ದೆನ್ 2 ಟೇಬಲ್ ಹೋಗುತ್ತೆ, ಇದು ಪ್ರೈಮ್ ಅಲ್ಲ. 21 ಓಕೆ 21 ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, 3 ಟೇಬಲ್ ಅಲ್ಲಿ ಹೋಗುತ್ತೆ, 7 ಟೇಬಲ್ ಅಲ್ಲಿ ಹೋಗುತ್ತೆ, ಸೊ 21 ಟೇಬಲ್ ಅಲ್ಲಿ ಹೋಗುತ್ತೆ, 1 ಟೇಬಲ್ ಅಲ್ಲಿ ಹೋಗುತ್ತೆ, ಸೊ ಇದು ಕೂಡ ಪ್ರೈಮ್ ಅಲ್ಲ. 23 ನೋಡ್ರಿ, 23 ಮತ್ತೆ 1 ಟೇಬಲ್ ಬಿಟ್ಟು ಇನ್ ಯಾವ ಟೇಬಲ್ ಅಲ್ಲಿ ಹೋಗಲ್ಲ, ಇದು ಕೂಡ ಪ್ರೈಮ್. ಅದೇ 30 ತಗೊಂಡ್ರೆ 30 2 ಟೇಬಲ್ ಅಲ್ಲಿ ಹೋಗುತ್ತೆ, ಸೊ 5 ಟೇಬಲ್ ಅಲ್ಲಿ ಹೋಗುತ್ತೆ, 10 ಟೇಬಲ್ ಅಲ್ಲಿ ಹೋಗುತ್ತೆ, ಓಕೆ 15 ಟೇಬಲ್ ಅಲ್ಲಿ ಹೋಗುತ್ತೆ, ಮೋರ್ ದೆನ್ 2 ಟೇಬಲ್ ಅಲ್ಲಿ ಹೋಗುತ್ತೆ, ಇದು ಪ್ರೈಮ್ ಅಲ್ಲ. 31 ನೋಡ್ರಿ, 31 ಬಂದ್ಬಿಟ್ಟು 31 1 ಇವ್ ಎರಡೇ ಟೇಬಲ್ ಅಲ್ಲಿ ಹೋಗುತ್ತೆ, ಇದು ಪ್ರೈಮ್. 32 ಅಷ್ಟೇ 2 ಟೇಬಲ್ ಅಲ್ಲಿ ಹೋಗುತ್ತೆ, 4 ಟೇಬಲ್ ಅಲ್ಲಿ ಹೋಗುತ್ತೆ, 8 ಟೇಬಲ್ ಅಲ್ಲಿ ಹೋಗುತ್ತೆ, 16 ಟೇಬಲ್ ಅಲ್ಲಿ ಹೋಗುತ್ತೆ, ಸೊ ಇದು ಪ್ರೈಮ್ ಅಲ್ಲ. ಸೊ ಪ್ರೈಮ್ ನಂಬರ್ ಇರೋದು 3 13 23 31 ಅಂದ್ರೆ 9ರಲ್ಲಿ 3 ಬಂದ್ಬಿಟ್ಟು ಪ್ರೈಮ್. ಸೊ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 3 ಜಾ ಆನ್ಸರ್ ಬಂದ್ಬಿಟ್ಟು 1/3. ಸೊ ಸೆಕೆಂಡ್ ಆನ್ಸರ್ ಏನ್ ಬರುತ್ತೆ, 1/3 ಬರುತ್ತೆ. ಫಸ್ಟ್ ಆನ್ಸರ್ 1/9 ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ನನ್ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಮಾಡ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಆ ಲಿಂಕ್ ಇಂದ ನೀವು ಈ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಸೆಟ್ 3 ಇದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ನನ್ನ ಟೀಚಿಂಗ್ ಇಷ್ಟ ಆದ್ರೆ ಓಕೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಓಕೆ, ಸೊ ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ನಾನು ಯಾವ್ದೇ ವಿಡಿಯೋ ಮಾಡಿದ್ರು ಇಮಿಡಿಯೇಟ್ ಆಗಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ಆ ಲಿಂಕ್ ಆ ಚಾನಲ್ ಅಲ್ಲಿ ಹಾಕ್ತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ರೆಫರ್ ಮಾಡಕ್ ಈಸಿ ಇರುತ್ತೆ. ಸೊ ಅದಕ್ಕೋಸ್ಕರ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಲಿಂಕ್ ನ ನೀವು ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನನ್ನ ವಾಟ್ಸಪ್ ಚಾನಲ್ ಅಲ್ಲಿ ಜಾಯಿನ್ ಅಂತ ಆಪ್ಷನ್ ಬರುತ್ತೆ. ಅದು ಜಾಯಿನ್ ಮಾಡಿದ ತಕ್ಷಣ ನೀವು ಜಾಯಿನ್ ಆಗ್ಬೋದು. ಓಕೆ, ಆಮೇಲೆ ಇನ್ನೊಂದೇನಂದ್ರೆ ಓಕೆ ಯೂಟ್ಯೂಬ್ ಮೆಂಬರ್ಶಿಪ್ ಅಂತ ಇದೆ. ಓಕೆ, ಸೊ ನನ್ನ ಚಾನಲ್ ಅಲ್ಲಿ ಹೋದ ತಕ್ಷಣ ಓಕೆ ಸೊ ಜಾಯಿನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಓಕೆ, ಆ ಜಾಯಿನ್ ಅಂತ ಕ್ಲಿಕ್ ಮಾಡ್ಬಿಟ್ಟು ನೀವು 89 ರುಪೀಸ್ ಪೇ ಮಾಡಿದ್ರೆ ನಿಮಗೆ ಯೂಟ್ಯೂಬ್ ಮೆಂಬರ್ಶಿಪ್ ಸಿಗುತ್ತೆ. ಸೊ ಯೂಟ್ಯೂಬ್ ಮೆಂಬರ್ಶಿಪ್ ಸಿಕ್ಕರೆ ನೀವು ಏನಂತಂದ್ರೆ ಓಕೆ ನನ್ನ ವಿಡಿಯೋಸು ಇಂಪಾರ್ಟೆಂಟ್ ಎಕ್ಸಾಮ್ಸ್ ಬರೋ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಅದರಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರುತ್ತೆ. ಸೊ ನೀವು 89 ರುಪೀಸ್ ಕೊಟ್ಟು ಜಾಯ್ನ್ ಆಗ್ಬೋದು. ಇದಕ್ಕೆ ಯಾವುದೇ ರೀತಿ ಫೋರ್ಸ್ ಇಲ್ಲ. ಓಕೆ, ನಿಮ್ಗೆ ಇಂಟ್ರೆಸ್ಟ್ ಆದ್ರೆ ನೀವು ಜಾಯ್ನ್ ಆಗ್ರಿ. ಓಕೆ, ಬಟ್ ಈ ವಾಟ್ಸಪ್ ಚಾನಲ್ ಅಂತೂ ಫ್ರೀ ಇದೆ, ಇದನ್ನಂತೂ ಜಾಯ್ನ್ ಆಗ್ರಿ. ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಓಕೆ, ಯಾಕಂದ್ರೆ ಎಕ್ಸಾಮ್ ಟೈಮಲ್ಲಿ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಓಕೆ, ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಅದನ್ನ ಕೂಡ ನೀವು ರೆಫರ್ ಮಾಡ್ರಿ. ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ದು 25 26 ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಲಿಂಕ್ ನ ಓಕೆ ಆ ಪ್ಲೇ ಲಿಸ್ಟ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ.